ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಕಾದ್ರೋಡಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜರವರು ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿ, ಬಜೆಟ್ನಲ್ಲಿ ಕಿತ್ತೂರು ಕ್ಷೇತ್ರಕ್ಕೆ ಅನುದಾನ ಬೇಡಿಕೆ, ಡಿಕೆಶಿ ಮುಖ್ಯಮಂತ್ರಿಯ ಬೇಡಿಕೆ, ಹಿಂದೂ ಸಮಾವೇಶದಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಚರ್ಚೆ, ಹಬೀಬ್ ಶಿಲೆದಾರ್ 2028ರಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಬೇಡಿಕೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಉತ್ತರಿಸಿದ್ರು. ಇದೇ ಸಂದರ್ಭದಲ್ಲಿ ಕಾದ್ರೋಳಿ ಮುಸ್ಲಿಂ ಮುಖಂಡರಿಂದ ಸನ್ಮಾನ ಸ್ವೀಕರಿಸಿದ್ರು. ಕಳೆದ 2.5 ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತನ್ನುವಂಥದ್ದು ಅದಕ್ಕೆ ಮುಂಚೆ ಕರೆದ್ರೆ ಅದಕ್ಕೆಲ್ಲ ಟೆಂಡರ್ ಅಂತಾಗಿದ್ದವು, ಭಾಳಷ್ಟು ಕೆಲಸಗಳು ಪ್ರೊಸೆಸ್ ಆಗಿದ್ದವು. ಏನಾರು ಅಟ್ಲೀಸ್ಟ್ ನಾವೇನು ಆಶ್ವಾಸನೆ ಕೊಡ್ತಿದ್ದೆವು 75% ಹೇಳಿದ ಇವನ ಭರವಸೆಗಳು ಚುನಾವಣೆ ಪೂರ್ವದಲ್ಲಿ ಹೇಳಿದಂತ ಮಾಡ ಊರಾಗ ಕೊಂಡ್ರೆ ಸಮೀಪ ಜೋರಿಸಿ ಹೇಳ್ರಿ. ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಇವುಗಳ ಪೂರ್ವಭಾವಿ ಸಭೆಯಾಗಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಗೆಲ್ಸ್ಕೊಬರೋದಕ್ಕೆ ಇವತ್ತು ಸಭೆ ನಡೆಸಿದ್ದಾರೆ. ಸರ್ ಹೇಳಿ ಸರ್, ವಿಶೇಷವಾಗಿ ತಾವು ಶಾಸಕರಾದ್ಮೇಲೆ ಇದು ಸ್ಥಳೀಯ ಚುನಾವಣೆಗಳು ಬರ್ತವೆ, ಯಾವ ರೀತಿ ನಿಮ್ಮ ಪಕ್ಷದ ಕಾರ್ಯಕರ್ತರ ಗೆಲ್ಸ್ಕೊಬರೋದಕ್ಕೆ ಯಾವ ರೀತಿ ಪ್ಲೇನ್ ಹಾಕಿಟ್ಟಿದ್ದೀರಿ ಸರ್? ಈ ಸ್ಥಳೀಯ ಚುನಾವಣೆ ಅನ್ನೋದಕ್ಕಿಂತ ಕಾರ್ಯಕರ್ತನಾತು ಈ ಪಕ್ಷದ ಮುಖಂಡರನಾತು ಎಲ್ಲರನ್ನೂ ಸೇರಿಸಿ ಅಹವಾಲುಗಳನ್ನ ತಗೋಬೇಕಾಕತಿ. ಮಾಡಿದಂತ ಕೆಲಸಗಳು ಇಷ್ಟಿಷ್ಟು ಮಾಡಿದೆವು, ಏನ್ ಅವಶ್ಯಕತೆ ಮತ್ತೆ ನಿಮ್ಮ ಊರಿಗೆ ಐತನೋ ಅಂತ ಕೇಳೋ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 2.5 ವರ್ಷದಿಂದ ನಾವು ಬೇರೆ ಬೇರೆ ಹಿಂಗ್ ಗ್ರೂಪ್ ಇಟ್ಬಿಟ್ಟಿರ್ತಿಲ್ಲ. ಅವ್ರ ಊರಿಗೆ ಹೋದಾಗ ಊರಿನ ಜನ ಅಷ್ಟೇ ಸಿಗ್ಬೋದಾಯ್ತು. ಕಾಮನ್ ಆಗಿ ಎಲ್ಲರನ್ನು ಕೇಳಿ ಸಣ್ಣ ಗೆಟ್ ಟುಗೆದರ್ ಮಾಡಿದ್ವು. ಹಲವಾರು ಸಮಸ್ಯೆಗಳು ಅವರು ಹೇಳಿದ್ರು, ನಾವು ಮಾಡಿದಂಥವು ಹೇಳಿದ್ವು. ಸ್ವಲ್ಪ ಕೆಲಸಗಳು ವಿಳಂಬ ಆಗಿದಾವು, ಅವು ಪ್ರಾರಂಭ ಹಂತದಲ್ಲಿ ಇಲ್ಲ ಐತಿ ಅನ್ನೋದನ್ನ ಅವ್ರ ಬಾಯಿಂದ ಕೇಳ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಕೂಡಿದ್ದು. ಅದ್ರ ಜೊತೆಗೆ ಮುಂದ್ ಬರುವಂತ ಸ್ಥಳೀಯ ಮಟ್ಟದ ಪಂಚಾಯತಿ ಲೆವೆಲ್ದಾಗ ಕಾರ್ಯಕರ್ತರ ಬೇಸ್ ನಮ್ಮ ಬೇರಂದ್ರ ಅವ್ರ ಮತ್ತ ಬೇರನ್ನು ಗಟ್ಟಿಪಡಿಸ್ಬೇಕನ್ನಂತ ಕೆಲಸ ನಮಗೂ ಇರ್ತೈತಿ, ಎಲ್ಲ ಹಿರಿಯರದಾತು ಕಾರ್ಯಕರ್ತರು. ಅದಕ್ಕೆ ಈಗಿಂದ ಅದನ್ನ ತಯಾರು ಮಾಡಿ ಅವ್ರನ್ನ ಆ ಪಂಚಾಯತಿ ಒಳಪಟ್ಟಂತ ನಮ್ಮ ಹಿರಿಯರನ್ನ ಅಥವಾ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಕೆಲಸ ಮಾಡುವಂತ ಕೆಲಸ ಮಾಡ್ಬೇಕಂತ ಕಿವಿ ಮಾತದ ಹೇಳೋದ್ರ ಜೊತೆಗೆ ಮತ್ತ ಅವ್ರನ್ನ ಸದೃಢವಾಗಿ ಅವ್ರು ಇದ್ರೆ ನಾವು ಇರ್ತೇವೆ ಅನ್ನುವಂತ ಉದ್ದೇಶ ಹೇಳ್ತೀವಿ. ಬಜೆಟ್ ಬೇರೆ ಇದಾಗ್ತಾ ಇದೆ ಸರ್, ವಿಶೇಷವಾಗಿ ಎಲ್ಲಾ ಕ್ಷೇತ್ರದ ಶಾಸಕರು ಸಾಕಷ್ಟು ಅಹವಾಲು ಇಡ್ತಾವ್ರೆ. ನಮ್ಗೆ 500 ಕೋಟಿ ಬೇಕು ಸಾಕಷ್ಟು ಆಯಾ ಕ್ಷೇತ್ರದ ಶಾಸಕರು. ವಿಶೇಷವಾಗಿ ಕಿತ್ತೂರು ಕ್ಷೇತ್ರಕ್ಕೆ ಸಂಬಂಧಿಸಿದ ತಮ್ಮ ಅಹವಾಲುಗಳೇನು ಸರ್? ನಾ ಬಿಗಿನಿಂಗ್ ಅಹವಾಲು ಕೊಡದಂತೆ ಬಿಡೋದನ್ನ ಕೊಡ್ಲಿ ಬಿಡ್ಲಿ, ಬಹುತೇಕ ಒಂದು ಡಿಪಾರ್ಟ್ಮೆಂಟ್ ಬಿಡದಕ್ಕೆ ಬಿಟ್ಟಿದ್ದೀನಿ. ಏನ್ ಅವಶ್ಯಕತೆ ಅದಾವು ಏನಿಲ್ಲ, ನಮ್ಮ ಅಹವಾಲು ನಾವು ಕೊಟ್ಟಿದ್ದು ಕೊಡಬೇಕಂತೇನಿಲ್ಲ, ಅದ್ರ ಪರಿಗಣಿಸ್ತಾರ. ಸ್ವಲ್ಪ ಮಟ್ಟಿಗೆ ಡೆಫಿನೆಟ್ಲಿ ಹೆಲ್ಪ್ ಆಕತಿ. ಪ್ರಾಧಿಕಾರಕ್ಕಾಯ್ತು, ಈ ಸಕ್ಕರೆ ಕಾರ್ಖಾನೆ ಜೀರ್ಣೋದ್ಧಾರಕ್ಕಾಯ್ತು, ವಿವಿಧ ಒಂದು 3-4 ಪ್ರಮುಖವಾದಂತ ಬೇಡಿಕೆ ಇಟ್ಕೊಂಡು ಕೇಳಿದೆ. ನೋಡೋಣ ಬಜೆಟ್ದಾಗ ಏನ್ ಆಗ್ತಾವೋ ಎಲ್ಲ.
ಈಗ ಮೊನ್ನೆ ತಾನೇ ಒಂದ್ ರೀತಿ ಡಿನ್ನರ್ ಮೀಟಿಂಗ್ ನಡೆದಿದೆ ಸರ್, ಬಾಲಕೃಷ್ಣ ಅವರ ಒಂದ್ ರೀತಿ ಹುಟ್ಟದಬ್ಬದ ಸಮಯದಲ್ಲಿ ವಿಶೇಷವಾಗಿ ಸಾಕಷ್ಟು ಚರ್ಚೆಗಳಾಗಿದಾವಂತೆ. ನಿಮ್ಗೆ ಏನಾದ್ರು ಆಹ್ವಾನ ಇತ್ತು ಸರ್? ನನಗೂ ಆಹ್ವಾನ ಇತ್ತು. ಅಂದ್ರೆ ಅದೇನು ಬರ್ತ್ಡೇ ಇತ್ತು, ಹೋಗಿದ್ರು ಏನು ಪರಕ್ ಆಗಲ್ಲ. ಇಟ್ ವಾಸ್ ನಾಟ್ ಅನ್ ಪೊಲಿಟಿಕಲ್ ಇದು. ನನಗೂ ಆಹ್ವಾನ ಇತ್ತು, ನನಗೆ ಬೇರೆ ಕಾರಣದಿಂದ ಹೊರಟಾಗಿಲ್ಲ. ಕೆಲವು ಶಾಸಕರು ಇವತ್ತು ಸಹ ತಣ್ಣೀರ್ ಶೆಟ್ಟಿ ಅವರು ವ್ಯಕ್ತಪಡಿಸಿದ್ದಾರೆ ಸರ್, ಇದೇ ರೀತಿ ಮುಂದುವರೆದ್ರೆ ತುಂಬಾ ಕಷ್ಟ ಆಗ್ತಿದೆ, ಗೊಂದಲಗಳಾಗ್ತವೆ, ಹಾಗಾಗಿ DKಶಿ ಅವ್ರಿಗೆ CM ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಕೆಲವರು ಇದ್ ಮಾಡ್ತಾ ಇದ್ದಾರೆ ಸರ್. ಇಲ್ಲ, ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ನಮ್ದು ಏನಿದ್ರು ಹೈಕಮಾಂಡ್ ಮೇಲೆ ಅವಲಂಬಿತವಾದಂತ ಪಾರ್ಟಿ. ನಾ ಹೇಳಿದ್ರು ಕೊಡೋದಲ್ಲ, ಇನ್ನೊಬ್ರು ಬಿಡೋದ್ರು ಬಿಡೋದಲ್ಲ. ಕೆಲವರು ಹೈಕಮಾಂಡ್ ಮೇಲೆ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ, ಗೊಂದಲ ಬಗೆಹರಿಸ್ತಾ ಇಲ್ಲ ಅಂತ. ಹೌದು, ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಾರ. ಬಟ್ ಹೈಕಮಾಂಡ್ ನಾವು ನಿರ್ಧಾರ ತಗೋತೇವೆ ಅಂತಂದಾಗ ನಾವು ವೇಟ್ ಮಾಡ್ಬೇಕಾದ್ರೆ. ಈಗ ಬಾಬಾ ಸಾಹೇಬ್ ಪಾಟೀಲ್ ಅವರು ಅಂದ್ರೆ ಒಂದ್ ರೀತಿ ಅಭಿರುಚಿ ವ್ಯಕ್ತಿ ಸರ್. ವಿಶೇಷವಾಗಿ ಇತ್ತೀಚೆಗೆ ಸಾಕಷ್ಟು ಹಿಂದೂ ಸಮಾವೇಶಗಳು ನಡೆದು ಸರ್, ಕಿತ್ತೂರು ಮತ್ತೆ ನೆಗ್ನಾಳದಲ್ಲಿ. ಒಂದು ವಿಶ್ಲೇಷಣೆ ಆಗ್ತಾ ಇದೆ ಸರ್. ಒಂದ್ ರೀತಿ RSS ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕರು ಭಾಗವಹಿಸಿದ್ದು ಯಾಕೆ ಅಂತ ಹೇಳ್ಬಿಟ್ಟು. RSS ಪ್ರಾಯೋಜಿತ ಅಲ್ಲ, ಅದು ಹಿಂದೂಗಳನ್ನ ಎಲ್ಲರನ್ನ ಯುನೈಟ್ ಮಾಡಿದ್ರು. ಡೆಫಿನೆಟ್ ಆಗಿ ನೀವು ಪಾರ್ಟಿ ಇನ್ಕ್ಲೂಡ್ ಮಾಡೋದಿಲ್ಲ ಅಂದ್ರೆ ನಾವು ಭಾಗವಹಿಸ್ತೇನೆ ಅಂತ ಇದನ್ನ ಭಾಗವಹಿಸಿದ್ದೇನೆ. ಮತ್ತೆ ನಾವ್ಯಾರ? ನಾವು ಹಿಂದೂಗಳಲ್ಲ. ಇನ್ನೇನು ಅವ್ರಿಗೆ ಅಷ್ಟ ಪಣ್ಣಿಪಟ್ಟ ಕೊಟ್ಟ ಅವ್ರಿಗೆ ಅಷ್ಟ ಪಾರ್ಟಿಗೆ ಅಷ್ಟೇ ಇದೇನೆ ದೋಸ. ಎಲ್ಲ ಪಾರ್ಟಿ ಆಗದಾರೆ, ಎಲ್ಲ ಕಮ್ಯುನಿಟಿ. ಅದೊಂದು ಧಾರ್ಮಿಕ ವಿಚಾರ ಮಾಡಿ ಇಟ್ಕೊಂಡ್ ಪಕ್ಷಕ್ಕೆ ಹೋಗಬಾರ್ದು ಅನ್ನುವಂತ ಉದ್ದೇಶ ಐತಿ. ಅದನ್ನ ಗಿವ್ ದಟ್ ಮೆಸೇಜ್. ನಿನ್ನೆ ಒಂದ್ ರೀತಿ ಅವಿಶಿಲೇತರು ಒಂದ್ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ವಿಶೇಷವಾಗಿ ನನಗೆ 2023 ಮೋಸ ಆಯ್ತು, 2028 ನಾನು ಆಕಾಂಕ್ಷಿ, ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಸಿಗ್ಲಿಲ್ಲ ಅಂದ್ರೆ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಕಾಂಗ್ರೆಸ್ ಇಂದ. ಕಮೆಂಟ್ ಮಾಡೋದಲ್ಲ, ಹೇಳ್ಬಾರ್ದ, ನಿಂತ್ ಬಿಡ್ಬೇಕು ಸುಮ್ಮ. ನಾ ಹೇಳಿದ್ನೇನ ನಿಂತ ಬಿಡ್ಬೇಕ. ನಿಂತಾಗ ಬಂಡವಾಳ ಗೊತ್ತಾಕತಿ. ಈಗ ಒಟ್ಟಾರೆ ಎಲ್ಲಾ ಕಾರ್ಯಕರ್ತರಿಗೂ ಸಾಕಷ್ಟು ಅಹವಾಲು ಸ್ವೀಕಾರ ಮಾಡಿದ್ರೆ. ಎಲ್ಲಾ ಕಾರ್ಯಕರ್ತರುಗಳಿಗೆ ಏನು ಅವ್ರಿಗೆ ಹುರುಪು ತುಂಬಲಿಕ್ಕೆ ಇಷ್ಟಪಡ್ತೀರಾ ಚುನಾವಣೆಗೆ? ಚುನಾವಣೆಗೆ ಪ್ರಿಲಿಮಿನರಿ ಆಗೈತಿ. ಮುಂಬರೋ ದಿವಸದಾಗ ಇನ್ನೂ ಮೀಟಿಂಗ್ಸ್ ಮಾಡ್ತೀವಿ. ಎಲ್ಲ ಹಿರಿಯರ ಎಲ್ಲರೂ ತಗೊಂಡ ಸೂಕ್ತವಾದಂತ ನಿರ್ಧಾರ ತಗೋತೀವಿ. ಧನ್ಯವಾದಗಳು ಸರ್. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಸಂಗನಗೌಡ ಪಾಟೀಲ್, ಶಂಕರ ಹೊಳಿ, ಅಶೋಕ್ ಯಾರಗೊಪ್ಪ, ಶಿವನಗೌಡ ಪಾಟೀಲ್, ನಾನಾ ಸಾಹೇಬ್ ಪಾಟೀಲ್, ಪುಂಡಲಿಕ ನಿರಳಕಟ್ಟಿ, ರಮೇಶ್ ಮುಖಾಜಿ ಸೇರಿ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.